ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆಯಲ್ಲಿ ಆಕ್ಟಿವ್ ಆಗಿದೆಯೇ ಹನಿ ಟ್ರ್ಯಾಪ್ ಗ್ಯಾಂಗ್ ಅನ್ನೋ ಪ್ರಶ್ನೆ. ಯುವಕರಿಗೆ ಗಾಳ ಹಾಕಿ ಲಕ್ಷ ಲಕ್ಷ ಸುಲಿಗೆ ಮಾಡ್ತಿದ್ದವರು ಲಾಕ್ ಆಗಿದ್ದಾರೆ. ದಾವಣಗೆರೆಯಲ್ಲಿ ಆಗಿರುವಂತಹ ಬೆಳವಣಿಗೆ ಇದು. ದಾವಣಗೆರೆಯಲ್ಲಿ ಸಕ್ರಿಯವಾಗಿದೆಯೇ ಹನಿ ಟ್ರ್ಯಾಪ್ ಗ್ಯಾಂಗ್ ಅನ್ನೋ ಪ್ರಶ್ನೆ. ಯುವಕರಿಗೆ ಗಾಳ ಹಾಕಿ ಲಕ್ಷ ಲಕ್ಷ ಹಣವನ್ನು ಸುಲಿಗೆ ಮಾಡ್ತಿದ್ದವರು ಲಾಕ್ ಆಗಿದ್ದಾರೆ. ಶ್ರೀಮಂತ ಯುವಕರೇ ಟಾರ್ಗೆಟು. ಸ್ನೇಹದ ನಾಟಕವನ್ನು ಆಡಿ ಬಲೆಗೆ ಹಾಕ್ಕೊಳ್ತಾ ಇದ್ದರು. ಮೊದಲು ಸ್ನೇಹ, ಅದಾದ ನಂತರ ಅವರನ್ನ ತಮ್ಮ ಬಲೆಗೆ ಸಿಕ್ಕಾಕ್ಸ್ಕೊಳ್ತಾ ಇದ್ರು. ಇದೀಗ ಖತರ್ನಾಕ್ ಹನಿ ಟ್ರ್ಯಾಪ್ ಗ್ಯಾಂಗ್ ಅನ್ನ ಹಿಡೆಮುರಿ ಕಟ್ಟಿದೆ ಕಾಕಿ. ಬಂಧಿತರಿಂದ 10,20,000 ರೂಪಾಯಿ ಮೌಲ್ಯದ 80.16 ಗ್ರಾಂ ಚಿನ್ನಾಭರಣವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. 8 ಲಕ್ಷ ರೂಪಾಯಿ ಮೌಲ್ಯದ ಇನೋವಾ ಕಾರನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಯುವಕರೊಂದಿಗೆ ಸ್ನೇಹ ಬೆಳೆಸಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಂಥ ಕಿಲಾಡಿ ಮಹಿಳೆ 34 ವರ್ಷದ ಪಂಚಮಿ, ಆಕೆಗೆ ಸಾಥ್ ಕೊಡ್ತಾ ಇದ್ದಂಥ ಜಗದೀಶ್ 35 ವರ್ಷ, 25 ವರ್ಷದ ಗಂಗಾ ಮಲ್ಲೇಶ್ ನಾಯ್ಕ್, 30 ವರ್ಷದ ವೆಂಕಟೇಶ್ ಮತ್ತು ಸುರೇಶ್ ಅನ್ನೋರು ಈ ಬಂಧಿತ ಕಿರಾತಕರಿವರು. ಬಂಧಿತರಿಂದ ಸುಮಾರು 10.20 ಲಕ್ಷ ರೂಪಾಯಿ ಮೌಲ್ಯದ 80.16 ಗ್ರಾಂ ಚಿನ್ನದ ಆಭರಣಗಳು ಮತ್ತು ಕೃತ್ಯಕ್ಕೆ ಬಳಸಿದ್ದಂಥ 8 ಲಕ್ಷ ರೂಪಾಯಿ ಮೌಲ್ಯದ ಇನೋವಾ ಕಾರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ದೃಶ್ಯದಲ್ಲಿ ಅದನ್ನು ಗಮನಿಸ್ತಾ ಇದ್ದೀರಿ. ವಶಕ್ಕೆ ತೆಗೆದುಕೊಂಡಿರೋದು ಒಬ್ಬ ಯುವಕನಿಗೆ ವಂಚಿಸಿ ಚಿನ್ನ ಹಾಗೂ ನಗದನ್ನು ಸುಲಿಗೆ ಮಾಡಿತ್ತು. ಈ ಒಬ್ಬ ಮಹಿಳೆ ಸೇರಿದಂತೆ ಒಟ್ಟು 5 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ದಾವಣಗೆರೆಯಲ್ಲಿ ಆಗಿರುವಂತಹ ಘಟನೆ ಇದು. ಒಟ್ಟು 6 ಜನ ಮಹಿಳೆ ಸೇರಿದಂತೆ ಒಟ್ಟು 6 ಜನ ಮೊದಲು ಸ್ನೇಹದಂತೆ ನಾಟಕವನ್ನಾಡಿ ಅವರನ್ನು ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸ್ತಾ ಇದ್ರು. ಅದಾದ ನಂತರ ಅವರಿಂದ ಹಣ, ಬಂಗಾರ ಇವೆಲ್ಲವನ್ನು ಕೂಡ ವಸೂಲಿ ಮಾಡ್ತಾ ಇದ್ದಂಥ ಗ್ಯಾಂಗ್ ಇದು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಯಾವ ಆರೋಪಿಗಳು ಅನ್ನೋದನ್ನು ನೀವು ಎಡಭಾಗದ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ. ನೀವು ಎಲ್ಲ ವ್ಯಕ್ತಿಗಳು ಬಂಧಿತರು ಇವರು. ಅವರಿಂದ ವಶಕ್ಕೆ ಪಡೆದಂಥ ಕಾರು ಮತ್ತು ಬಂಗಾರವನ್ನು ಕೂಡ ನೋಡ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದಾವಣಗೆರೆ ಪ್ರತಿನಿಧಿ ಕಲ್ಲೇಶ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಕಲ್ಲೇಶ್, ಈ ಹನಿ ಟ್ರ್ಯಾಪ್ ಗ್ಯಾಂಗ್ ಹೆಂಗ್ ಕೆಲಸ ಮಾಡ್ತಿತ್ತು, ಹೆಂಗ್ ಬಯಲಾಗಿದ್ದ ಹೆಂಗೆ ಈ ಪ್ರಕರಣ? ಪ್ರವೀಣ್, ಈ ಹಿಂದೆ ಕೂಡ ಸಹ ದಾವಣಗೆರೆಯಲ್ಲಿ ಒಂದು ಹನಿ ಟ್ರ್ಯಾಪ್ ಪ್ರಕರಣ ಸಾಕಷ್ಟು ಇದ್ದು, ಇದೀಗ ಪೊಲೀಸರು ಸಾಕಷ್ಟು ಕ್ರಮ ಕೈಗೊಂಡ ಹಿನ್ನೆಲೆಯಲ್ಲಿ ಒಂದು ಹನಿ ಟ್ರ್ಯಾಪ್ ಕೂಡ ಯಾವುದೇ ರೀತಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರಲಿಲ್ಲ. ಇದೀಗ ಮತ್ತೆ ಈ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡಲು ಒಂದು ಗ್ಯಾಂಗ್ಗೆ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಪಂಚಮಿ ಎಂಬ ಒಂದು ಯುವತಿ ಸೇರಿದಂತೆ 4-5 ಜನರ ತಂಡ ಏನು ಹಣವಂತರು ಮತ್ತು ಶ್ರೀಮಂತರನ್ನ ಬಲೆಗೆ ಹಾಕಿಕೊಂಡು ಅವರಿಂದ ಹಣ ಮತ್ತು ಚಿನ್ನಾಭರಣ ದೋಚುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಪಂಚಮಿ ಎಂಬ ಯುವತಿ ಅಭಿಷೇಕ್ ಎಂಬ ಯುವಕನನ್ನ ಪರಿಚಯ ಮಾಡಿಕೊಂಡು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಹರಿಹರದ ಒಂದು ನಿರ್ಜನ ಪ್ರದೇಶದ ಹತ್ರ ಕರೆದುಕೊಂಡು ಹೋಗಿ ಮಾತನಾಡುವ ಸಂದರ್ಭದಲ್ಲಿ ಇವರ ಸಹಚರರೇನಿದ್ರು ಅವರು ಕಾರ್ನಲ್ಲಿ ಬಂದು ನನ್ನ ಸಹೋದರನ್ನ ಯಾಕೆ ಮಾತಾಡಿಸ್ತೀಯ, ನನ್ನ ಪತ್ಯೇದಾರನ್ನ ಯಾಕೆ ಮಾತಾಡ್ತೀಯ ಅಂತ ಈ ರೀತಿ ಬೆದರಿಕೆಯನ್ನ ಹಾಕಿ ಏನು ಶ್ರೀಮಂತ ಯುವಕರು ಇರ್ತಾರೆ ಅವರಿಂದ ಚಿನ್ನಾಭರಣ ಮತ್ತು ನಗದನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ರು. ಇದರಿಂದ ಅಭಿಷೇಕ್ ಅವರು ದೂರನ್ನ ನೀಡ್ತಾರೆ. ದೂರನ್ನ ನೀಡಿದ ನಂತರ ಪೊಲೀಸರು ಸೂಕ್ತ ಕ್ರಮವನ್ನ ಕೈಗೊಂಡು ಈ ಗ್ಯಾಂಗ್ ಅನ್ನ ಬಲೆಗೆ ಹಾಕಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಈ ಗ್ಯಾಂಗ್ ಇದೀಗ ನಿರಂತರವಾಗಿ ಕೆಲಸವನ್ನ ಮಾಡ್ತಿತ್ತು. ಆದ್ರೆ ಕೆಲವು ಶ್ರೀಮಂತರು ಮತ್ತು ಯುವಕರು ಮಾನ ಮತ್ತು ಮರ್ಯಾದೆಗೆ ಮತ್ತು ಗೌರವಕ್ಕೆ ಅಂಜಿಕೊಂಡು ಯಾವುದೇ ರೀತಿಯ ದೂರನ್ನ ದಾಖಲಿಸಿರಲಿಲ್ಲ. ಇದೀಗ ಅಭಿಷೇಕ್ ಎಂಬ ಯುವಕ ದೂರನ್ನ ದಾಖಲಿಸಿರುವ ಹಿನ್ನೆಲೆಯಲ್ಲಿ ಈ ಹನಿ ಟ್ರ್ಯಾಪ್ ಮಾಡುವಂತ ಗ್ಯಾಂಗ್ ಇದೀಗ ಪೊಲೀಸರ ಬಲೆಗೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಇವರ ಪ್ರಮುಖವಾಗಿ ಟಾರ್ಗೆಟ್ ಏನಂದ್ರೆ ಶ್ರೀಮಂತ ಹುಡುಗರು ಮತ್ತು ಹಣವಂತರನ್ನೇ ಇವರು ಟಾರ್ಗೆಟ್ ಮಾಡ್ತಾ ಇದ್ದರು. ಇದೀಗ ಪೊಲೀಸರು ಏನು ಈ ಬಗ್ಗೆ ಪ್ರಕರಣವನ್ನು ಸಹ ದಾಖಲು ಮಾಡಿಕೊಂಡಿದ್ದು ಇನೋವಾ ಕಾರ್ ಮತ್ತು ಬೈಕು, ಚಿನ್ನಾಭರಣ ಮತ್ತು ಹಣವನ್ನು ಸಹ ವಶಪಡಿಸಿಕೊಂಡಿದ್ದಾರೆ. ಇದರ ಪ್ರಕರಣವನ್ನ ಸಂಪೂರ್ಣವಾಗಿ ತನಿಖೆ ಮಾಡಿ ಇವರು ಯಾರ್ಯಾರು ಈ ರೀತಿ ಮೋಸ ಮಾಡಿದ್ದಾರೆ ಮತ್ತು ಎಷ್ಟು ಹಣವನ್ನ ದೋಚಿದ್ದಾರೆ ಎಂಬುದನ್ನು ಸಹ ಪೊಲೀಸರ ತನಿಖೆ ವೇಳೆ ಗೊತ್ತಾಗಲಿದೆ. ಪ್ರವೀಣ್. ಓಕೆ ಕಲ್ಲೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.